ಧಾರವಾಡ ಜಿಲ್ಲೆಯ ಧಾರವಾಡ ತಾಲೂಕು ದೇವರಹುಬ್ಬಳ್ಳಿ ಗ್ರಾಮದ 4ನೇ ದಿನದ ಜಾತ್ರೆಯ ಸಮಾರಂಭಕ್ಕೆ ಭಕ್ತಾದಿಗಳು ಆಗಮಿಸುತ್ತಿದ್ದಾರೆ. ಮುಖ್ಯ ದ್ವಾರದಿಂದ ಮುಂದೆ ಸಾಗಿದೆವು. ಸಾಗ್ತಾ ಹೋದೆವು. ಅಲ್ಲಿ ಮಂಟಪ ಸಿಂಗಾರವಾಗಿ ವಿಜೃಂಭಿಸ್ತಿತ್ತು. ಮುಂದೆ ಊಟದ ವ್ಯವಸ್ಥೆ, ಆಮೇಲೆ ಬೃಹತ್ ರಕ್ತದಾನ ಶಿಬಿರದ ಒಂದು ಬ್ಯಾನರ್ ಕೂಡ ಹಾಕಿದ್ರು. ಮುಂದೆ ಹೋಗ್ತಾ ಶ್ರೀ ನಾಗಭೂಷಣ ಶಿವಯೋಗಿಗಳ ಗದ್ದಿಗೆ. ಮೂಲತಃ ನಾಗಭೂಷಣ ಶಿವಯೋಗಿಗಳು ಶ್ರೀ ಸಿದ್ಧಾರೂಢ ಮಠದಲ್ಲಿ ಸಿದ್ಧಾರೂಢರ ಪರಮ ಭಕ್ತರು ಹಾಗೂ ಕಬೀರರ ಆಪ್ತ ಶಿಷ್ಯರು ಕೂಡ ಆಗಿದ್ದರು. ಆಗಿನ ಕಾಲದಲ್ಲಿ ಗಿಡದಹುಬ್ಬಳ್ಳಿ ಎಂಬ ಹೆಸರಿನಿಂದ ಈ ಊರನ್ನು ಕರೆಯುತ್ತಿದ್ದರು. ನಂತರ ನಾಗಭೂಷಣ ಶಿವಯೋಗಿಯವರ ಇಲ್ಲಿಯೇ ನೆಲೆಸಿದ್ದರ ಕಾರಣ ದೇವರಹುಬ್ಬಳ್ಳಿಯಾಗಿ ಪರಿವರ್ತನೆಯಾಯಿತು. ಸಾಗಿ ನಾವು ಹೋಗ್ತಾ ಇದ್ದಾಗ ಆ ಸ್ವಾಮಿಗಳ ವಾಸಸ್ಥಳ, ಊಟದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಮುಂದೆ ಸಾಗ್ತಾ ಹೋದ್ವಿ. ಊರಿನ ಜನರೆಲ್ಲ ಅಲ್ಲಲ್ಲೇ ಕಟ್ಟೆಯ ಮೇಲೆ ಕುಳಿತುಕೊಂಡಿದ್ದರು. ಹಾಗೆ ಊಟ ಮಾಡಲು ಜನ ಸಮೂಹ ಸೇರಿತ್ತು. ಮುಂದೆ ಹೋಗ್ತಾ ಹುಚ್ಚಮ್ಮನ ಗದ್ದಿಗೆಗೆ ನಾವು ಬರ್ತಾ ಇದ್ದೇವೆ. ಇದು ನಾಗಭೂಷಣ ಶಿವಯೋಗಿಗಳ ಸಾಕುತಾಯಿ ಹುಚ್ಚಮ್ಮ. ಇವರು ಕೂಡ ಸಿದ್ಧಾರೂಢರ ಮಹಾಭಕ್ತಿ. ಇಲ್ಲಿ ಶಿವನಾಮ ಸ್ಮರಣೆಯನ್ನು ಹಗಲು ರಾತ್ರಿ 5 ದಿನಗಳ ಕಾಲ ಮಾಡುತ್ತಾ ಇರುತ್ತಾರೆ. ಶಿವಯೋಗಿಗಳ ಭಕ್ತಾದಿಗಳು ಬಂದು ಶಿವನಾಮ ಸ್ಮರಣೆ ಮಾಡ್ತಾರೆ. ಹಾಗೆ ಅಡಿಗೆ ಮನೆಗೆ ಹೋಗ್ತಾ ಇದ್ದೇವೆ. ಅಡಿಗೆ ಮನೆಯಲ್ಲಿ ಅನೇಕ ಥರದ ಪಲ್ಯ, ಹಿಟ್ಟಿನ ಪಲ್ಯ, ಕಡ್ಲೆಕಾಳು ಪಲ್ಯ, ಶೇಂಗಾ ಹಿಂಡಿ ಹಾಗೂ ಚಟ್ನಿ, ಮೊಸರು, ಹಾಲು, ತುಪ್ಪ, ಅನೇಕ ಥರದ ಪಲ್ಯ ಹಾಗೂ ಅನ್ನ, ಸಾಂಬಾರು, ಅಂಬಲಿ, ಹೀಗೆ ಮೃಷ್ಟಾನ್ನ ಭೋಜನಗಳನ್ನು ತಯಾರಿ ಮಾಡಿ ಎಲ್ಲರಿಗೆ ಉಣಬಡಿಸಲು ಆ ಓಣಿಯ ಜನರೆಲ್ಲ ನಿಂತಿದ್ದರು. ಮುಂದೆ ನಾವು ಸಾಗ್ತಾ ಹೋದಾಗ ನಮಗೆ ಕಂಡು ಬಂದಿದ್ದೇ ಊಟ ಮಾಡೋರ ಸಾಲುಗಳು. ಹಾಗೆ ಹೋಗಿ ಶ್ರೀ ಸದ್ಗುರು ಸಿದ್ಧಾರೂಢರ ಕೈಲಾಸ ಮಂಟಪವನ್ನು ನೋಡಲು ನಿಂತೆವು. ಕೈಲಾಸ ಮಂಟಪವು ಅತಿ ಸುಂದರವಾಗಿದ್ದು ಅನೇಕರು ಶಿವನಾಮ ಸ್ಮರಣೆಯನ್ನು ಮಾಡ್ತಾಯಿದ್ರು. ಹಾಗೆ ಕೈಲಾಸ ಮಂಟಪದ ಎದುರಿಗೆ ಭವ್ಯವಾದ ಪೆಂಡಾಲನ್ನು ಹಾಕಲಾಗಿತ್ತು. ಬಂದಂಥ ಭಕ್ತಾದಿಗಳಿಗೆ ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಸಿದ್ಧಾರೂಢರ ಭಾವಚಿತ್ರವನ್ನು ಇಟ್ಟಿದ್ದರು. ಹಾಗೆ ಮುಂದೆ ಸಾಗಿದಾಗ ಕುಡಿಯುವ ಕೆರೆ. ಈ ಕೆರೆಯ ನೀರನ್ನು ಮೊದಲಿನ ಕಾಲದಲ್ಲಿ ಕುಡಿತಿದ್ರಂತ, ಅದಕ್ಕೆ ಕುಡಿಯುವ ಕೆರೆ ಅಂತ ಹೆಸರು. ಮುಂದೆ ಹೋಗ್ತಾ ಇದ್ದೇವೆ. ಅಲ್ಲೇ ಕೆಲವೊಂದು ಗೋಶಾಲೆ ಐತಿ. ಆಮೇಲೆ ಅಲ್ಲಿಯೇ ರಕ್ತದಾನ ಶಿಬಿರ ನಡೀತಾ ಇದೆ. ಹಾಗೆ ಅನೇಕ ಭಕ್ತಾದಿಗಳು ಇಳಿದುಕೊಳ್ಳಲು ರೂಮುಗಳಿವೆ, ಸ್ನಾನಗೃಹಗಳು, ಅವರಿಗೆ ಚಹಾ ನಾಷ್ಟಾದ ವ್ಯವಸ್ಥೆ ಕೂಡ ಅಲ್ಲಿ ಮಾಡಲಾಗಿತ್ತು.
ಇವಾಗ ಗೋಶಾಲೆ ಒಳಗೆ ಗೋಗಳು ಇಲ್ಲಿ ಹೊರಗಡೆ ಕಟ್ಟಿದ್ರು. ಅದನ್ನು ನೋಡಿಕೊಂಡು ಮುಂದೆ ಸಾಗಿದಾಗ, ಮುಂದೆ ಸಾಗ್ತಾ ಹೋದಾಗ ಆಂಬುಲೆನ್ಸ್ ಕೂಡ ಅಲ್ಲೇ ನಿಂತಿತ್ತು. ಅಲ್ಲಿ ಡಾಕ್ಟ್ರು ಎಲ್ಲ ಬಂದಿದ್ದರು. ಬಂದು ರಕ್ತ ದಾನ ಮಾಡೋರು ಕೂಡ ಭಕ್ತಾದಿಗಳು ಇದ್ದರು. ರಕ್ತದಾನ ಮಾಡಲು ಪ್ರಾರಂಭಿಸಿದ ನಂತರ ಮುಂದೆ ರಕ್ತದಾನ ಶಿಬಿರವನ್ನು ನೋಡಿಕೊಂಡು ಮುಂದೆ ಸಾಗ್ತಾ ಇದ್ವಿ. ಅಲ್ಲಿ ಅನೇಕ ಡಾಕ್ಟ್ರುಗಳಿದ್ದರು. ಅಲ್ಲಿಂದ ಬೋರ್ವೆಲ್ ಇದ್ದು ಅದನ್ನು ಎಲ್ಲ ಭಕ್ತರಿಗೆ ನೀರಿನ ವ್ಯವಸ್ಥೆ ಮಾಡಲಾಗಿತ್ತು. ಕುಟೀರ ಒಂದಿತ್ತು. ಕುಟೀರದ ನಂತರ ಇಲ್ಲಿ ಆಯುರ್ವೇದದ ಬಗ್ಗೆ ತಿಳುವಳಿಕೆ ನೀಡಲು ಪ್ರಾರಂಭಿಸಿದ್ದರು. ಅದನ್ನು ಕೇಳಲು ಅನೇಕ ಜನ ಮುಂದೆ ಕುಳಿತುಕೊಂಡಿದ್ದರು. ನಾವು ಕೂಡ ಅದನ್ನು ನೋಡಿಕೊಂಡು ಮುಂದೆ ಸಾಗಿದೆವು. ಭಕ್ತಾದಿಗಳನ್ನು ಕೇಳ್ತಾ ಇದ್ದಾರೆ. ಇದು ಕುಟೀರದಲ್ಲಿ ಅನೇಕರು ವಿಶ್ರಾಂತಿ ಪಡೆದುಕೊಳ್ಳುತ್ತಿದ್ದಾರೆ. ಹಾಗೂ ಇರಲು ವ್ಯವಸ್ಥಿತವಾದ ರೂಮುಗಳು ಹಾಗೂ ಸ್ನಾನಕ್ಕಾಗಿ ಕೊಪ್ಪರಿಗೆ ಇಟ್ಟಿದ್ದು ಅನೇಕ ರೂಮುಗಳು ಕೂಡ ಇಲ್ಲಿವೆ. ಇಲ್ಲಿಂದ ಬಂದಂಥ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳಲು ದೇವರೊಬ್ಬಳ್ಳಿಯ ಗುರು ಹಿರಿಯರು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗೆಯೇ ಮುಂದೆ ಬಂದಂಥ ಭಕ್ತರಿಗೆ ಸಾಮಾನ್ಯ ಆರೋಗ್ಯ ಚಿಕಿತ್ಸೆ, ಆಯುರ್ವೇದಿಕ್ ಔಷಧ ವಿತರಣೆ